ನೀನು ಬಾಯಿ ತುಂಬ ಅಮ್ಮ ಅಂತ ಕೂಗಿದ್ದೆ ನನಗೆ ಮರೆತು ಹೋದಾಗಾಗಿದೆ. ಅವರ ದನಿಯಲ್ಲಿ ಅಡಗಿದ್ದ ವ್ಯಥೆ ಅವನ ಮನಸ್ಸನ್ನು ಕಲಕಿತು. ಇನ್ನೇನು ಮಾಡ್ಲಮ್ಮ, ಮದುವೆ, ಸಂಸಾರ, ಹೆಂಡತಿ, ಮಗು ಎಲ್ಲ ನನ್ನ ಪಾಲಿಗೆ ಕನಸಾಗೋಯ್ತು. ಭಾರತಿ ಮೊದಲಿನಿಂದ ಆಗ್ತಾಳೋ ಅನ್ನೋ ಆಸೆಯೇ ಬಿಟ್ಬಿಟ್ಟಿದ್ದೀನಿ. ಅದು ಅವಳ ಹಣೆ ಬರಹ, ಅನುಭವಿಸೋದು ಅವಳ ಕರ್ಮ. ಆದರೆ ನೀನೇನು ಪಾಪ ಮಾಡಿದ್ಯಾ ಅಂತ ಹಗಲು ರಾತ್ರಿ ಹೀಗೆ ಕೊರಗೆ ಹಚ್ಕೊಂಡು ಕೂತಿರ್ತೀಯೋ? ನಾನು ನಮ್ಮ ಲಾಯರ್ ಕೇಶವಮೂರ್ತಿ ಹತ್ರ ಹೋಗಿದ್ದೆ. ಗೌತಮ್, ನಿನಗೆ ಭಾರತಿಯಿಂದ ವಿಚ್ಛೇದನ ಕೊಡಿಸ್ತಾರಂತೆ. ಗೌತಮ್ ಬೆಚ್ಚಿದ. ಡೈವರ್ಸ್? ಭಾರತಿನ ನಾನು ಡೈವರ್ಸ್ ಮಾಡಬೇಕೇನಮ್ಮ? ಸುಲೋಚನಮ್ಮ ಗಡುಸಾಗಿ, ನೋಡು, ನೀನು ನನ್ನನ್ನು ಕೆಟ್ಟವಳು ಅಂತ ಬೈದ್ಕೊಂಡ್ರೂ ಪರವಾಗಿಲ್ಲ. ಆ ಸಂಬಂಧ ನಮಗಿಂತ ಸಾಕು. ಯಾವತ್ತು ಅವರು ಮಗಳು ಕಾಯಿಲೆ ಮುಚ್ಚಿಟ್ಟು ನಮ್ಮನೆಗೆ ಕೊಟ್ಟರೋ ಅವತ್ತೇ ನನ್ನ ಮನಸ್ಸು ಮುರಿದು ಹೋಯ್ತು. ಅವರು ಮಾಡಿದ ತಪ್ಪಿಗೆ ನೀನ್ಯಾಕೆ ಜೀವನ ಪೂರ್ತಿ ಒಂಟಿತನದ ಶಿಕ್ಷೆ ಅನುಭವಿಸಬೇಕು ಎಂದಾಗ ಗೌತಮ್ ಚಡಪಡಿಸಿದ. ಈ ಕಾಯಿಲೆ ಬಂದಿರೋದು ಭಾರತೀಯ ತಪ್ಪೇನಿದೆಯಮ್ಮ? ಅವಳಿಗೆ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಆ ಪ್ರಶ್ನೆ ಸುಲೋಚನಮ್ಮನ ಹೆಂಗರಳನ್ನು ಬಡಿದಬ್ಬಿಸಿತು. ಅವರಿಗೂ ಭಾರತಿ ಅಂದರೆ ಪ್ರೀತಿ ಇರಲಿಲ್ವೇ? ಮಗಳಂತೆಯೇ ಅವಳನ್ನು ಮುದ್ದಿನಿಂದ ನೋಡ್ಕೊಳ್ಳೋದು ಸುಳ್ಳೆ? ಅವಳು ಸರಿಯಾಗಿದ್ದರೆ ತಮ್ಮ ತಲೆಯ ಮೇಲೆ ಹೊತ್ತು ಸೊಸೆಯನ್ನು ಮೆರೆಸ್ತಿದ್ರು. ಆದರೆ ನಿರ್ಮಲವಾದ ಆಗಸದಲ್ಲಿ ಧೂಮಕೇತು ಧುಮುಕಿದಂತೆ ಆ ರೋಗ ಎಲ್ಲಿಂದ ಬಂದು ಎಲ್ಲಿಯವರೆಗೂ ಎಳೆದೊಯ್ಯಿತೋ ನಿಜ. ಅದರಲ್ಲಿ ಭಾರತೀಯ ತಪ್ಪೇನೂ ಇರಲಿಲ್ಲ. ಆದರೆ ಒಮ್ಮೆ ಒಡೆದು ಹೋದ ಮನಸ್ಸು ಮೊಸರಿನಂತೆ. ಅದಕ್ಕೆ ಸಕ್ಕರೆ ಬೆರೆಸಿ ಕಲ್ಕಿದ್ರೆ ಮಾತ್ರ ಅದು ಹಾಲಿನಂತೆ ಸಿಹಿ ಆಗೋದೆ. ಆ ಸಂದರ್ಭದಲ್ಲಿ ಭಾವುಕತೆಗಿಂತ ಮಗನ ಸುಖವೇ ಹೆಚ್ಚೆನಿಸಿತು ಆಕೆಗೆ. ಭಾರತಿ ಜೊತೆ ಬಾಳುವ ಋಣ ನಿನಗೆ ತೀರ್ ಹೋಯ್ತು ಅಂದ್ಕೋ ಗೌತಮ್. ಇದೆಲ್ಲ ನಮ್ಮ ಕೈ ಮೀರ್ತಿದೆಯೇ? ಅವಳಿಗೂ ನಿನಗೂ ಋಣಾನುಬಂಧವಿಲ್ಲ ಅಂತ ಮನಸ್ಸು ಗಟ್ಟಿ ಮಾಡ್ಕೋ. ನಾನು ನಿನ್ನ ಹೆತ್ತ ತಾಯಿ, ನಿನ್ನ ಕೆಡಕನ್ನು ಹೇಳಲ್ಲ. ಸುಲೋಚನಮ್ಮ ನಿಷ್ಠೂರದಿಂದ ನುಡಿದ್ರು. ಗೌತಮ್ ಎಷ್ಟೋ ದಿನಗಳ ಮೇಲೆ ರಾಯರ ಮನೆಗೆ ಹೊರಟಿದ್ದ. ಅವನನ್ನು ಕಾಣುತ್ತಲೇ ಭಾರತಿ ಹಾರ್ ಬಂದ್ಲು. ಬನ್ನಿ, ಈಗ ಊರಿಂದ ಬಂದ್ರಾ? ನಿಮ್ಮ ಬಾಸ್ಗೆ ಹೇಳಿ ಟೂರ್ ಪ್ರೋಗ್ರಾಮ್ ಕಡಿಮೆ ಮಾಡ್ಕೊಳ್ಬಾರ್ದಾ? ಅಪ್ಪ ಅಮ್ಮ ಯಾರು ಬಂದಿದ್ದಾರೆ ನೋಡಿ. ಗೌತಮ್ನನ್ನು ಕಂಡು ಆಶ್ಚರ್ಯವಾದರೂ ರಾಯರು ಯಶೋದಮ್ಮ ಎಂದಿನಂತೆ ಸ್ವಾಗತಿಸಿದರು. ಗೌತಮ್ ಪುಟ್ಟ ಮಾನಸಳನ್ನು ಎತ್ಕೊಂಡು ಮುದ್ದಿಸಿದ. ನನ್ನನ್ನು ಯಾವಾಗ ಮನೆಗೆ ಕರ್ಕೊಂಡು ಹೋಗ್ತೀರಿ? ಓಹೋ, ಈಗ ಅದನ್ನು ಹೇಳೋಕೆ ಬಂದಿದ್ದೀರಾ? ನನಗೆ ಗೊತ್ತಿತ್ತು ನೀವು ನನ್ನನ್ನು ತುಂಬ ದಿನಗಳು ಬಿಟ್ಟಿರೋಕೆ ಆಗಲ್ಲ ಅಂತ. ನಾನು ತವರ ಮನೆಗೆ ಹೋಗ್ತೀನಿ ಅಂದರೆ ನೀವು ಎಷ್ಟು ಗಾಬರಿ ಆಗ್ತಿದ್ರಿ, ಜ್ಞಾಪಕ ಇದೆಯಾ? ಭಾರತಿ ನಕ್ಕಳು. ಆ ನೆನಪುಗಳೆಲ್ಲ ಗತಕಾಲವಾಗಿ ಹೂತುಕೊಂಡಿತ್ತು. ಅದನ್ನು ಕೆದ್ಕೋದಕ್ಕೆ ಅವನಿಗೆ ಮನಸ್ಸಿರಲಿಲ್ಲ. ಮಗು ದೊಡ್ಡವಳಾಗಲಿ ಭಾರತಿ, ಇಷ್ಟು ಬೇಗ ಮನೆಗೆ ಬರೋದು ಬೇಡ. ಅವನ ದನಿ ಕೂಶಕವಾಗಿತ್ತು. ಭಾರತೀಯ ಕಣ್ಗಳು ಪ್ರೇಮದಿಂದ ಅವನ ದೇಹದ ಮೇಲೆ ಅರಿದಾಡಿದವು. ಎಷ್ಟೊಂದು ಬಡವಾಗಿಬಿಟ್ಟಿದ್ದೀರಲ್ರಿ. ನನ್ನ ಯೋಚನೆಯಿಂದಲೇ ಅರ್ಧ ಸೊರಗಿ ಹೋಗಿದ್ದೀರಿ ಅನಿಸುತ್ತೆ. ನನಗೇನಾಗಿದೆ ನೋಡಿ, ಈಗ ನಾನು ಹುಷಾರಾಗಿದ್ದೀನಲ್ಲ, ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀನಿ ರೀ. ಭಾರತಿ, ಮಗುನ ಒಳಗೆ ಕರ್ಕೊಂಡು ಹೋಗಿ ನಿದ್ದೆ ಮಾಡಿಸು. ರಾಯರು ಮಾತು ಬದಲಾಯಿಸಿದಾಗ ಭಾರತಿ ಮಾನಸಾಳಿಗೆ ಮುತ್ತಿಟ್ಟು, ಅಪ್ಪನಿಗೆ ಹೇಳು ಚಿನ್ನ, ನಾನು ನಿನ್ನನ್ನು ಬಿಟ್ಟಿರಲಾರೆ. ನಿಮ್ಮ ಜೊತೆ ಬೇಗ ಕರ್ಕೊಂಡು ಹೋಗಿ, ನಾನು ಅಮ್ಮ ಕಾಯ್ತಾ ಇದ್ದೀವಿ ಅಂತ ಎಂದು ಮುದ್ದಾಗಿ ಗೌತಮ್ನತ್ತ ನೋಡಿ ನಕ್ಕು ಒಳಗೆ ನಡೆದ್ಲು. ಗೌತಮ್ ಕಲ್ಬಂಡೆಯಂತೆ ಅಚಲನಾಗಿದ್ದ. ಭಾರತೀಯ ಯಾವ ಮಾತುಗಳು, ಯಾವ ಭಾವವೂ ಅವನ ಹೃದಯವನ್ನು ಕದಲಿಸಲಿಲ್ಲ. ತನ್ನ ನಿರ್ಧಾರವನ್ನು ಅತ್ತೆ ಮಾವನೆದುರು ಪ್ರಕಟಿಸಲೇಬೇಕೆಂದು ಗಟ್ಟಿ ಮನಸ್ಸು ಮಾಡಿ ಬಂದಿದ್ದ. ತನ್ನ ಭವಿಷ್ಯ ಅಂಧಕಾರದಲ್ಲಿ ಮುಳುಗೋಗಿದೆ ಎಂದು ತೊಳಲಾಡುತ್ತಿರುವಾಗಲೇ ತಾಯಿಯ ಹಿತನುಡಿಗಳು ಅವನನ್ನು ಜಾಗೃತೆಗೊಳಿಸಿತು. ವಿಚ್ಛೇದನ ಎಂಬ ಪದ ಕೇಳಿಯೇ ಯಶೋದಮ್ಮ ಔಹಾರಿದ್ರು. ಭಾರತಿಗೆ ಡೈವರ್ಸ್ ನೀಡಲು ತಾನು ಕೋರ್ಟಿನ ಮೂಲಕ ಲಾಯರ್ ನೋಟಿಸ್ ಕೊಡುವುದಾಗಿ ಗೌತಮ್ ಹೇಳಿದಾಗ ಯಶೋದಮ್ಮ ಅಳಲು ಆರಂಭಿಸಿದ್ರು. ಯಾಕಪ್ಪ, ನನ್ನ ಮಗಳು ಏನಂತ ತಪ್ಪು ಮಾಡಿದ್ದಾಳೆ? ಏನೋ ಅವಳ ಕರ್ಮ ಸವೆದಿಲ್ಲ. ತಾನೇ ಎಲ್ಲ ನೋವು ಅನುಭವಿಸ್ಕೊಂಡು ನರಕದಲ್ಲಿದ್ದಾಳೆ. ಇಂಥ ಸಮಯದಲ್ಲಿ ನೀವು ಅವಳ ಕೈ ಬಿಡೋದು ನ್ಯಾಯನಾ ಎಂದು ಹೃದಯ ಬಿರಿಯುವಂತೆ ರೋಧಿಸಿದ್ರು. ಅವರ ಕಣ್ಣೀರು ಕಂಡು ಗೌತಮನಿಗೆ ಕಸಿವಿಸಿಯಾಯಿತು.
ಯಾರಿಗೆ ಅನ್ಯಾಯ ಮಾಡೋ ಉದ್ದೇಶದಿಂದ ನಾನು ಈ ನಿರ್ಧಾರಕ್ಕೆ ಬಂದಿಲ್ಲಮ್ಮ. ನನಗೆ ಪ್ರಾಣ ಕಳೆದುಕೊಳ್ಬೇಕು ಅನ್ನೋಷ್ಟು ಜೀವನ ಜಿಗುಪ್ಸೆಯಾಗಿ ಹೋಗಿದೆ. ನಾನು ಸುಖವಾಗಿ ಇರೋದು ಅಂತ ಕೇಳ್ಕೊಂಡು ಬಂದಿಲ್ಲ, ಆದರೆ ಕಿಂಚಿತ್ ನೆಮ್ಮದಿ ಬೇಕು ಅಂತ ಹಂಬಲಿಸ್ತಿದ್ದೀನಿ. ನನ್ನನ್ನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ತಿಳ್ಕೊಂಡು ಭಾರತಿಯಿಂದ ನನಗೆ ಬಿಡುಗಡೆ ಕೊಡಿಸೋಕೆ ಸಹಕರಿಸಿ. ರಾಯರು ಹೆಂಡತಿಯಂತೆ ಅತ್ತು ಕರೆದು ರಾಧ ಅಂತ ಮಾಡದೆ ನಿರ್ವಿಕಾರದಿಂದಲೇ ನನ್ನ ಮಗಳ ದೆಸೆಯಿಂದ ನೀವ್ಯಾಕೆ ಜಿಗುಪ್ಸೆ ಹೊಂದಿ ಪ್ರಾಣ ಕಳೆದುಕೊಳ್ಬೇಕು? ನನ್ನ ಮಗಳು ಮೊಮ್ಮಗಳು ನನಗೆ ಭಾರವಿಲ್ಲ. ನಾನು ನಮ್ಮ ಲಾಯರ್ ಬಳಿ ಮಾತನಾಡಿ ಮುಂದಿನ ವ್ಯವಸ್ಥೆ ಮಾಡ್ತೀನಿ ಎಂದರು. ಗೌತಮ್ ಮತ್ತೆ ಮನೆಯ ಕಡೆ ಸುಳಿಯದಿದ್ದುದು ಕಂಡು ಭಾರತಿಗೆ ಆತಂಕ ಆರಂಭವಾಗಿತ್ತು. ಅಪ್ಪ, ಅವರಿಗೆ ಆರೋಗ್ಯ ಸರಿಯಾಗಿದೆಯೋ ಇಲ್ವೋ ನನ್ನ ಕೈಯಲ್ಲಿ ತಡೆದುಕೊಳ್ಳೋಕ್ಕಾಗಲ್ಲ. ನಾನು ಅವರನ್ನ ನೋಡಲೇಬೇಕಪ್ಪ. ನಾನು ಈಗಲೇ ಮನೆಗೆ ಹೊರಟೋಗ್ತೀನಿ ಎಂದು ಗೋಗರೆದಾಗ ರಾಯರು ವಿಷಾದದಿಂದ ನಕ್ಕರು. ಇನ್ಯಾವುದು ನಿನ್ನ ಮನೆ? ಈ ಮನೆಯೇ ನಿನಗಿನ್ನು ಶಾಶ್ವತ ಕಣಮ್ಮ. ಗೌತಮ್ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾನೆ. ಅವನಿಗಾಗಿ ನೀನು ಯಾಕೆ ಒದ್ದಾಡ್ತೀಯ? ಮರೆತುಬಿಡು ಅವನ್ನ. ಮೈ ಮೇಲೆ ಬೆಂಕಿ ಉಂಡೆ ಸುರಿದಂತೆ ಭಾರತಿ ತತ್ತರಿಸಿದ್ಲು. ಏನು ಹೇಳ್ತಾ ಇದೆಯಪ್ಪ? ಗೌತಮ್ ಅಂದರೆ ಯಾರು ಅಂತ ತಿಳ್ಕೊಂಡಿದ್ಯಾ? ಅವರು ನನ್ನ ಹೃದಯದ ಬಡಿತದಲ್ಲಿ ಒಂದಾಗಿದ್ದಾರೆ. ನನ್ನ ಕಣಕಣದಲ್ಲೂ ಬೆರೆತು ಹೋಗಿದ್ದಾರೆ. ನನ್ನ ದೇಹದಲ್ಲಿ ಉಸಿರಾಗಿರೋರನ್ನು ಮರೆತುಬಿಡು ಅಂತ ಎಷ್ಟು ಸುಲಭವಾಗಿ ಹೇಳ್ತೀಯಲ್ಲ. ಥೂ, ಕಟುಕ ನೀನು ಎಂದು ಅವರ ಶರ್ಟಿನ ಕಾಲರ್ ಹಿಡಿದು ಜಿಗ್ಗಿದ್ಲು. ಸತ್ಯ ಕಠೋರವಾಗಿರೋದು, ಅದನ್ನು ಅರಗಿಸ್ಕೊಳ್ಬೇಕಮ್ಮ. ಇನ್ಮೇಲೆ ಗೌತಮ್ ನಿನಗೆ ಪರಪುರುಷ. ಅವರನ್ನು ನೆನೆಯೋದ್ರಿಂದ ನಿನಗೇನು ಪ್ರಯೋಜನವಿಲ್ಲ. ರಾಯರ ಮಾತು ಮುಗಿಸುವಷ್ಟರಲ್ಲಿ ಭಾರತಿಗೆ ಸುತ್ತಮುತ್ತಲಿನ ವಸ್ತುಗಳೆಲ್ಲ ತಿರುಗುತ್ತಿದ್ದಂತೆ ಭಾಸವಾಗಿ ಕಣ್ಣಿಗೆ ಅಂಧಕಾರ ಆವರಿಸಿತು. ತಲೆಯಲ್ಲಿ ಅಗ್ನಿ ಸ್ಫೋಟವಾದಂತೆ ಅವಳು ಕೈಗಳಿಂದ ಬಿಗಿಯಾಗಿ ತಲೆ ಹಿಡ್ಕೊಂಡು ಬುಡ ಕಡಿದ ಬಾಳೆ ಕಂಬದಂತೆ ದಪ್ಪನೆ ನೆಲಕ್ಕೆ ಉರುಳಿದ್ಲು. ಅನಿರೀಕ್ಷಿತ ಆಘಾತದಿಂದ ಚೇತರಿಸ್ಕೊಳ್ತಿದ್ದ ಅವಳ ಆರೋಗ್ಯ ಮತ್ತೆ ಹದಗೆಟ್ಟಿತು. ಅವಳು ಮತ್ತೆ ಆಸ್ಪತ್ರೆಗೆ ಬರುವಂತಾದಾಗ ಡಾಕ್ಟರ್ ಧನಂಜಯ್ ಪೇಚಾಡ್ಕೊಂಡ್ರು. ನಿಮ್ಮ ಮಗಳಿಗೆ ಮದುವೆ ಮಾಡೋಕ್ಕೂ ಮುಂಚೆ ನನ್ನ ಹತ್ರ ಒಂದು ಮಾತು ಹೇಳಿದರೆ ನಿಮ್ಮ ಅಳಿಯನಿಗೆ ಸೂಕ್ಷ್ಮವಾಗಿ ವಿಷಯ ತಿಳಿಸಿ ಕೌನ್ಸಿಲಿಂಗ್ ಮಾಡ್ತಿದ್ದೆ. ನೀವು ದುಡುಕ್ಬಿಟ್ರಿ ರಾಯ್ರೆ. ಹಾಗಾದರೆ ಮನೋರೋಗಕ್ಕೆ ತುತ್ತಾದ ವ್ಯಕ್ತಿಗಳು ಮದುವೆ ಆಗೋದು ಅಪರಾಧ ಅಂತೀರಾ? ಚೇಚೆ, ಖಂಡಿತ ಇಲ್ಲ. ಆದರೆ ರೋಗ ಲಕ್ಷಣದ ಬಗ್ಗೆ ಮುಚ್ಚಿಡದೆ ಮದುವೆ ಮಾಡೋದು ತಪ್ಪು. ಹೀಗಾಗಿದೆ ಅಂತ ತಿಳಿದು ಯಾವ ಪುಣ್ಯಾತ್ಮ ಬಂದು ಅವಳಿಗೆ ತಾಳಿ ಕಟ್ತಿದ್ದ? ಈಗ ತಾಳಿ ಕಟ್ಟಿ ನಿಮ್ಮ ಮಗಳ ಬದುಕು ಏನಾಗಿದೆ? ಅವಳಿನ್ನು ಸ್ವಲ್ಪ ತಿಂಗಳು ಚೇತರಿಸ್ಕೊಂಡ್ಮೇಲೆ ನಿಧಾನವಾಗಿ ಅವಳನ್ನು ಮದುವೆ ಆಗುವ ಹುಡುಗನನ್ನು ಕೂರಿಸ್ಕೊಂಡು ನಡೆದಿದ್ದೆಲ್ಲ ವಿಚಾರಿಸಿದರೆ ಇವತ್ತು ಇಂಥ ಅನಾಹುತ ಆಗ್ತಾನೆ ಇರಲಿಲ್ಲ. ಆಗ ಅವನು ಖಂಡಿತ ನನ್ನ ಮಗಳನ್ನು ಮದುವೆನೇ ಆಗ್ತಿರಲಿಲ್ಲ. ಅದರಿಂದ ನಷ್ಟವೇನೂ ಆಗ್ತಿರಲಿಲ್ಲ. ನಿಮ್ಮ ಮಗಳು 4 ದಿನ ಕೊರಗಿ ಮತ್ತೆ ಅವನನ್ನು ಮರೆತು ಧೈರ್ಯವಾಗಿ ಜೀವನ ಎದುರಿಸಿದ್ಲು. ಆದರೆ ಅವಳಿಗೆ ಮದುವೆ ಆದಮೇಲೆ ಅವರ ಸಂಬಂಧ ಗಟ್ಟಿಯಾಗಿ ಪ್ರೀತಿ ಅವಳ ಹೃದಯದಲ್ಲಿ ಬೇರ್ ಊರಿದ ಮೇಲೆ ಅವನಿಂದ ಅಗಲೋದು ಮರವನ್ನು ಬುಡದ ಸಮೇತ ಕಿತ್ತೆಗೆಯೋ ಅಷ್ಟು ಕಷ್ಟವಾದ ಕೆಲಸ. ಈಗ ನೀವು ಅದೇ ವ್ಯಥ ಪ್ರಯತ್ನದಲ್ಲಿದ್ದೀರಿ. ಧನಂಜಯ್ ಹೇಳಿದಾಗ ರಾಯರು ಹತಾಶರಾಗಿ ಕುಳಿತುಬಿಟ್ರು. ಹಾಗಾದರೆ ನನ್ನ ಮಗಳಿಗೆ ಈ ಮನೋರೋಗ ಶಾಶ್ವತವೇ ಡಾಕ್ಟ್ರೇ? ಅವರ ದನಿಯಲ್ಲಿ ಸತ್ಯವೇ ಇರಲಿಲ್ಲ. ಹಾಗಂದವರು ಯಾರು? ನಾವು ಡಾಕ್ಟರ್ ಇರೋದು ಮನೋರೋಗ ಗುಣಪಡಿಸೋಕೆ. ಭಾರತಿ ಖಂಡಿತ ಹುಷಾರಾಗ್ತಾಳೆ. ಆದರೆ ಅವಳ ಮನಸ್ಸಿಗೆ ಹೆಚ್ಚು ಒತ್ತಡ ಆಘಾತವಾಗದ ಹಾಗೆ ಜಾಗ್ರತೆಯಿಂದ ನೋಡ್ಕೊಳ್ಬೇಕು. ಇಲ್ದಿದ್ರೆ ಇದೇ ಪರಿಸ್ಥಿತಿ ಮರಿಕಳಿಸೋ ಸಾಧ್ಯತೆ ಇದೆ. ಪದೇ ಪದೇ ಈ ರೀತಿ ಭ್ರಮಾಧೀನಕ್ಕೆ ಒಳಗಾಗೋದು ಅವಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಡಾಕ್ಟರ್ ಧನಂಜಯ್ ಎಚ್ಚರಿಕೆ ನೀಡಿದರು. ಭಾರತಿ ಅಸ್ವಸ್ಥಳಾಗಿರುವಾಗಲೇ ಅವಳ ವಿವಾಹ ಕಾನೂನಿನ ಹೊಸಲು ದಾಟಿ ವಿಚ್ಛೇದನಕ್ಕಾಗಿ ಕಾದಿತು. ಗೌತಮನಿಗೆ ಅವಳಿಂದ ಬಿಡುಗಡೆ ದೊರಕೋದು ಕಷ್ಟವಾಗಲಿಲ್ಲ. ಭಾರತೀಯ ಮನಸ್ಥಿತಿ, ಅವಳ ಚಿಕಿತ್ಸೆಯ ಮಾಹಿತಿ ಎರಡೂ ಅವಳಿಗೆ ಮದುವೆಯಾಗುವ ಮುನ್ನ ಮನೋರೋಗ ಉಂಟಾಗಿತ್ತೆಂದು ಸುಲಭವಾಗಿ ಸಾಬೀತು ಮಾಡಿದವು. ರಾಯರು ಯಾವ ಭಾವೋದ್ವೇಗಗಳನ್ನು ತೊರೆದೆ ನಿರ್ಲಿಪ್ತರಾಗಿ ಅದನ್ನು ಅನುಮೋದಿಸಿದರು. ವಿಚ್ಛೇದನ ಪಡೆದ ಮೇಲೆ ಗೌತಮ್ ಅವರ ಕೈ ಹಿಡಿದು, ನಿಮ್ಮ ಸಂಸಾರಕ್ಕೆ ನಾನು ತುಂಬ
ಕೃತಜ್ಞನಾಗಿದ್ದೀನಿ. ಮಾನಸ ನನ್ನ ಮಗಳು ಅಂತ ನಾನಿನ್ನೂ ಮರ್ತಿಲ್ಲ. ಪ್ರತಿ ತಿಂಗಳು ನಾನು ಅವಳ ಸಲುವಾಗಿ ಮೇಂಟೆನೆನ್ಸ್ ಕಳಗಿಸ್ತೀನಿ ಎಂದು ವಿನಂತಿಸಿಕೊಂಡಾಗ ಅದನ್ನು ನಿರಾಕರಿಸಬೇಕೆಂದು ರಾಯರ ಸ್ವಾಭಿಮಾನ ಹೆಡೆ ಎತ್ತಿ ನಿಂತಿತು. ಆದರೆ ಇದೆಲ್ಲ 1 ಅಥವಾ 2 ದಿನಗಳ ಮಾತಲ್ಲ. ತಾವು ಬದುಕಿರೋವರೆಗೂ ಭಾರತೀಯ ಜವಾಬ್ದಾರಿ ಹೊರಲೇಬೇಕು. ತಾವಿರುವ ತನಕವೇನೂ ಸರಿ. ಅನಂತರ ಮಗಳು ಹಾಗೂ ಮೊಮ್ಮಗಳ ಭವಿಷ್ಯದ ಕರಾಳತೆ ಬೃಹದಾಕಾರವಾದ ಸಮಸ್ಯೆಯಂತೆ ಎದುರಿಗೆ ನಿಂತಾಗ ಕ್ರೂರ ವಾಸ್ತವತೆಯ ಮುಂದೆ ಸ್ವಾಭಿಮಾನ ಮೂಲೆ ಗುಂಪಾಗಿತ್ತು. ಗೌತಮ್ ಪ್ರತಿ ತಿಂಗಳು ರಾಯರಿಗೆ 5,000 ರೂಪಾಯಿ ಡಿ ಕಳುಹಿಸ್ತಿದ್ದ. ಭಾರತಿಯಂತೂ ಮೊದಲು ಇದನ್ನು ನಂಬಿರಲಿಲ್ಲ. ಸುಳ್ಳು. ಗೌತಮ್ ನನಗೆಂದು ಮೋಸ ಮಾಡಲ್ಲ. ಅವರಿಗೆ ನಾನಂದರೆ ಪ್ರಾಣ. ಅದು ಹೇಗೆ ನನ್ನನ್ನು ಬಿಟ್ಕೊಡ್ತಾರೆ ಎಂದು ತುಂಬ ಹಠ ಹಿಡಿತಿದ್ಲು. ಕೊನೆಗೆ ರಾಯರು ಕೋರ್ಟ್ ನೀಡಿದ ಡೈವರ್ಸ್ ದಾಖಲೆಯನ್ನು ಅವಳ ಮುಂದೆ ಹಿಡಿದು ತೋರಿಸಿದಾಗ ಭಾರತಿ ಅದರಲ್ಲಿ ಕಣ್ಣಾಡಿಸಿ ನೀರವವಾಗಿ ಕುಳಿತುಬಿಟ್ಲು. ಭಾರತಿ ಏನಾದರೂ ಮಾತನಾಡು, ಬೇಕಿದ್ರೆ ಜೋರಾಗಿ ಹತ್ಬಿಡು, ಕೂಗಾಡು, ಆದರೆ ಹೀಗೆ ಮೌನವಾಗಿದ್ದು ಕೊಳ್ಳಬೇಡ ಕಣೆ. ಯಶೋದಮ್ಮ ಅವಳ ಭುಜ ಅಲಗಿಸಿ ಹೇಳಿದಾಗ ಅವಳ ತುಟಿಗಳು ಮೆಲ್ಲಗೆ ಅಲುಗಾಡಿದವು. ಒಣಗಿದ ತುಟಿಗಳ ಮೇಲೆ ನಾಲಿಗೆ ಆಡಿಸಿಕೊಂಡು ಕನವರಿಸಿಕೊಳ್ಳುವಂತೆ ನುಡಿದ್ಲು. ನಾನು ಅವರ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದೆ. ನನ್ನನ್ನು ಒಂದ್ಸಲ ಅವರ ಹತ್ರ ಕಳಗಿಸಿದ್ರೆ ಅವರಿಗೆ ಒಳ್ಳೆ ಹೆಂಡತಿಯಾಗಿ ಬಾಳ್ತಿದ್ದೆ. ನೀವ್ಯಾರು ನನಗೆ ಆ ಅವಕಾಶ ಕೊಡಲೇ ಇಲ್ಲ. ಈಗೇನಿದೆ ಎಲ್ಲ ಕನಸುಗಳೆಲ್ಲ ಹಾಗೆ ಉಳಿದಿದ್ರೆ ಅದನ್ನು ನೆನೆಸ್ಕೊಂಡಾದರೂ ಸಮಾಧಾನ ತಂದ್ಕೊಬೋದು. ಆದರೆ ನನ್ನ ಕನಸುಗಳೆಲ್ಲ ನುಚ್ಚು ನೂರಾಗಿ ಹೋಗಿವೆ. ಅದರ ತುಣುಕುಗಳು ನನ್ನನ್ನು ಜೀವಂತ ಸುಡ್ತಿದಿವೆಲ್ಲ. ಯಶೋದಮ್ಮ ಅವಳ ಮಾತು ಕೇಳಲಾರದೆ ಸೆರಗಿನಿಂದ ಬಾಯಿ ಮುಚ್ಕೊಂಡು ಒಳಗೆ ಹೊರಟೋದ್ರು. ಅರುಂಧತಿ ರಜಕ್ಕಾಗಿ ತವರ್ ಮನೆಗೆ ಬಂದಾಗ ಭಾರತೀಯ ಸಮಾಚಾರ ತಿಳಿದು ದಂಗಾಗಿ ಹೋದ್ಲು. ಏನಪ್ಪ ಇದು, ಮನೆಯಲ್ಲಿ ಇಷ್ಟೆಲ್ಲ ಹಗರಣ ನಡೆದ್ರು ನಮಗೆ ಒಂದು ಮಾತು ತಿಳಿಸ್ಬಾರ್ದಿತ್ತ? ತಲೆ ಸರಿಯಾಗಿಲ್ಲದ ಹುಡುಗಿಗೆ ಮದುವೆ ಯಾಕೆ ಮಾಡಬೇಕಾಗಿತ್ತು? ಆ ಮಗು ಅವಳಿಗೆ ಯಾಕೆ ಬೇಕಿತ್ತು? ಅವಳ ಗಂಡನೇನೋ ಹೆಂಡತಿ ಮಗಳ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡ್ಬಿಟ್ಟ. ಈಗ ನೋಡು, ಈ ವಯಸ್ಸಿನಲ್ಲಿ ನೀನು ಅಮ್ಮ ಅವರಿಬ್ಬರ ಹೊರೆ ಹೊತ್ತುಕೊಳ್ಬೇಕಾಯ್ತು. ತಂಗಿಯ ಬಾಳಿನ ದುರಂತದ ಬಗ್ಗೆ ದುಃಖಕ್ಕಿಂತ ತಂದೆ ಶಾಶ್ವತವಾಗಿ ವಹಿಸಿಕೊಂಡ ಜವಾಬ್ದಾರಿ ಕುರಿತು ಅವಳ ದನಿಯಲ್ಲಿ ಆಕ್ಷೇಪಣೆ ತುಂಬಿತು. ಭಾರತಿಯನ್ನು ಕಂಡು ಸೋಮಸುಂದರ್ ಜಿಗುಪ್ಸೆಯಿಂದ ಹುಬ್ಗಂಟಾಕಿದ. ವಾಟ್ ಎ ನಾನ್ಸೆನ್ಸ್ ಅರು, ನೀನು ಪಮ್ಮಿ ಈ ಮನೆಯಲ್ಲಿ ಇರೋದು ಸೇಫ್ಟಿ ಅಲ್ಲ. ನಿನ್ನ ತಂಗಿಗೆ ಹುಚ್ಚು ಕೆರಳಿ ಏನಾದರೂ ಮಾಡಿದ್ರೇನು ಗತಿ? ನಡಿ, ನಾವು ಯಾವುದಾದ್ರೂ ಹೋಟೆಲ್ಗೆ ಶಿಫ್ಟ್ ಮಾಡೋಣ. ತಂದೆ ತಾಯಿಯನ್ನು ನೋಡಬೇಕು ಅಂತ ಅಪರೂಪಕ್ಕೆ ಬರ್ತೀವಿ. ಇನ್ಮೇಲೆ ಅದು ಲಭ್ಯವಿಲ್ಲದೆ ಹೋಯ್ತೆ. ನಾನು ಪಾಪಿ ಕಣ್ರಿ. ತವರ್ ಮನೆಯಲ್ಲಿ ನೆಮ್ಮದಿಯಾಗಿ 2 ದಿನ ಇರೋ ಅದೃಷ್ಟ ಕೇಳ್ಕೊಂಡು ಬರಲಿಲ್ಲ. ಅರುಂಧತಿ ಕಣ್ಣೀರು ಮಿಡಿದ್ಲು. ಖಂಡಿತ ನಿಮಗೆ ಭಾರತಿಯಿಂದ ತೊಂದರೆ ಆಗಲ್ಲಮ್ಮ. ಅವಳ ಪಾಡಿಗೆ ಮಗು ಜೊತೆಯಲ್ಲೇ ಮಹಡಿಯ ರೂಮ್ನಲ್ಲಿರ್ತಾಳೆ. ರಾಯರು ಆಗ್ರಹಪಡಿಸಿ ಮಗಳನ್ನು ತಡೆದರು. ಸೋಮಸುಂದರ್ ಒಲ್ಲದ ಮನಸ್ಸಿನಿಂದಲೇ ಹೆಂಡತಿ ಮಗಳಿಗೆ ಎಚ್ಚರ ನೀಡಿ ಡೆಲ್ಲಿಗೆ ಮರಳಿದ. ಅರುಂಧತಿ ಮನೆಯಲ್ಲಿದ್ದರೂ ಭಾರತಿಯನ್ನು ಮಾತನಾಡಿಸ್ತಿರ್ಲಿಲ್ಲ. ಅಬ್ಬ, ನನಗೆ ಹುಚ್ಚರನ್ನು ಮಾತನಾಡ್ಸೋಕ್ಕೆ ಹೆದರಿಕೆ ಆಗತ್ತಪ್ಪ ಎಂದು ಅವಳ ಕೋಣೆಯ ಕಡೆಯೂ ಸುಳಿಯುತ್ತಿರಲಿಲ್ಲ. ಪುಟ್ಟ ನಿರುಪಮ ಆಗ ತಾನೇ ಸ್ಕೂಲ್ಗೆ ಹೋಗುವ ಪೋರಿಯಾಗಿದ್ಲು. ಬಣ್ಣ ಬಣ್ಣದ ಫ್ರಾಕ್ ಧರಿಸಿ ಮುದ್ದಾಗಿ ಮಾತನಾಡುವ ಹುಡುಗಿಯ ಆಕರ್ಷಣೆ ತಡೆಯಲಾರದೆ ಭಾರತಿ ಅವಳನ್ನು ಎತ್ಕೊಳ್ಳಲು ಬಂದರೆ ಅರುಂಧತಿ ಕಾವಲಾಗಿರ್ತಿದ್ಲು. ನೀನು ನನ್ನ ಮಗುನ ಮುಟ್ಬೇಡ, ನೀನು ರೂಮ್ ಬಿಟ್ಟು ಹೊರಗೆ ಬರಲ್ಲ ಅಂತ ಅಪ್ಪ ಹೇಳಿದ್ರಿಂದ ನಾನು ಈ ಮನೆಯಲ್ಲಿ ಇದ್ದೀನಿ. ನೀನು ಎಲ್ಲ ವಿಷಯಕ್ಕೂ ಪಾರಪತ್ಯ ಮಾಡೋಕ್ಕೆ ಬಂದರೆ ನಾನು ಇವತ್ತೇ ಹೊರಟೋಗ್ತೀನಿ. ಅರುಂಧತಿ ಡೆಲ್ಲಿಗೆ ಹಿಂತಿರುಗೋವರೆಗೂ ಭಾರತಿಗೆ ಕೋಣೆಯಲ್ಲೇ ಏಕಾಂತ ವಾಸ್ತವವಾಗಿತ್ತು. ಒಂದಾದ ಮೇಲೊಂದು ಆಘಾತ ಅವಳನ್ನು ಧೃತಿಗೆಡಿಸುತ್ತಿದ್ದವು. ಅರುಂಧತಿ ಡೆಲ್ಲಿಗೆ ಮರಳಿದ ಕೆಲವು ದಿನಗಳಲ್ಲೇ ಗೌತಮ್ ಸಂಗೀತಳನ್ನು ವಿವಾಹವಾದ ಸುದ್ದಿ ತಿಳಿದಿತು. ನನಗೆ ಜೀವನದಲ್ಲಿ ಜಿಗುಪ್ಸೆಯಾಗಿ ಪ್ರಾಣ ಕಳೆದುಕೊಳ್ಬೇಕೆಂದಿದ್ದೀನಿ ಎಂದ ಅಳಿಯ ಈಗ ಸುಲಭವಾಗಿ ಭಾರತೀಯ ಸ್ಥಾನ ಬೇರೆಯವಳಿಗೆ ಕೊಟ್ಟಿರೋದು ಕಂಡು ಯಶೋದಮ್ಮನಿಗೆ ಮನುಷ್ಯತ್ವದ ಬಗ್ಗೆಯೇ ಅಪನಂಬಿಕೆ ಉಂಟಾಯಿತು.
ರಾಯರಿಗೆ ಅಳಿಯನ ಬಗ್ಗೆ ಯೋಚಿಸುವ ವ್ಯವಧಾನವಿರಲಿಲ್ಲ. ಆಮೆ ತನ್ನ ಚಿಪ್ಪಿನಲ್ಲಿ ಅಡಗಿಕೊಳ್ಳುವಂತೆ ಭಾರತಿ ಸಂಪೂರ್ಣವಾಗಿ ಅಂತರ್ಮುಖಿಯಾಗಿ ಹೋಗಿದ್ಲು. ಯಾರಾದರೂ ಬಂದು ಅಳ್ಳಾಡಿಸಿ ಮಾತನಾಡಿಸುವ ತನಕ ನೀರವವಾಗಿ ಕುಳಿತುಬಿಡ್ತಿದ್ಲು. ಊಟ ತಿಂಡಿ ನಿದ್ದೆ ಯಾವುದರಲ್ಲೂ ಆಸಕ್ತಿ ಇಲ್ಲ. 3 ದಿನಗಳಾದರೂ ಸ್ನಾನ ಮಾಡ್ತಿರಲಿಲ್ಲ. ಪಕ್ಕದಲ್ಲೇ ಮಗು ಅಳ್ತಿದ್ರೂ ಕಲ್ಬಂಡೆಯಂತೆ ಕುಳಿತಿರುವ ಮಗಳನ್ನು ಕಂಡು ಅವರಿಗೆ ಸಂಕಟವಾಗ್ತಿತ್ತು. ಯಶೋದಮ್ಮ ಅವಳ ಬಾಯಿಗೆ ಬಲವಂತದಿಂದ ತುತ್ತು ಇಟ್ಟರೆ ಅದು ಹಾಗೆ ಉಳಿದಿರ್ತಿತ್ತು. ಹೀಗೆ ಊಟ ತಿಂಡಿ ಬಿಟ್ಟು ನಮಗ್ಯಾಕೆ ಗೋಳಾಡಿಸ್ತೀಯೇ? ಇದಕ್ಕೆ ಪರಿಹಾರ ಸಿಗಬೇಕಾದ್ರೆ ನೀನು ಸಾಯಬೇಕು, ಇಲ್ಲ ನಾನು ಸಾಯಬೇಕು. ರಾಯರು ರೇಗ್ಬಿಟ್ರು. ಭಾರತೀಯ ನೋಟ ಅಪ್ರಯತ್ನವಾಗಿ ಅವರತ್ತ ಹರಿಯಿತು. ಅವಳ ಕಣ್ಗಳಲ್ಲಿ ಅಡಗಿದ ಯಾತನೆ, ದೈನ್ಯತೆ, ಹತಾಶಭಾವ ಅವರನ್ನು ದಂಗಾಗಿಸಿತು. ತಾವು ಆ ಮಾತನಾಡಬಾರ್ದಿತ್ತು ಎಂದು ತಮ್ಮನ್ನು ತಾವೇ ಅಳೆದುಕೊಂಡ್ರು. ಆದರೆ ಸಂಜೆಯ ಹೊತ್ತಿಗೆ ಭಾರತಿಗೆ ಹಾಲು ಕೊಡಲು ಮಹಡಿ ಏರಿ ಬಂದ ಯಶೋದಮ್ಮ ಗಟ್ಟಿಯಾಗಿ ಚೀರಿದ್ರು. ಅಯ್ಯೋ ಭಾರತಿ, ಇಲ್ಲಿ ನೋಡಿ ಬಂದ್ರಿ. ರಾಯರು ದಡದಡನೆ ಓಡ್ ಬಂದರು. ಭಾರತಿ ತನ್ನ ಸೀರೆಯನ್ನು ಫ್ಯಾನಿಗೆ ಸುತ್ತಿ ಇನ್ನೊಂದು ತುದಿಯನ್ನು ತನ್ನ ಕೊರಳಿಗೆ ಹಾಕೊಳ್ತಿದ್ಲು. ರಾಯರು ತಡ ಮಾಡದೆ ಅವಳ ತೋಳು ಹಿಡಿದು ಕೆಳಗಿಳಿದು ಕೋಪ ಉದ್ವೇಗದಿಂದ ಅವಳ ಕೆನ್ನೆಗೆ ಬಾರಿಸಿದ್ರು. ಹಾಳಾದವಳೆ, ನೀನು ಪ್ರಾಣ ಕಳೆದುಕೊಂಡ್ಬಿಟ್ರೆ ನಿನ್ನ ಗಂಡ ನಿನ್ನ ಹತ್ರ ವಾಪಸ್ ಬರ್ತಾನೇನೋ? ಯಾಕೆ ನಮ್ಮನ್ನು ಹೀಗೆ ಜೀವಂತವಾಗಿ ಕೊಳ್ತಿದೀಯಾ? ನೀನು ಸಾಯೋಕ್ಕೂ ಮುಂಚೆ ನಿನ್ನ ಮಗುವಿಗೆ ಒಂದು ತೊಟ್ಟು ವಿಷ ಕೊಟ್ಬಿಡು. ಆ ಮಗು ಯಾಕೆ ತಬ್ಬಲಿಯಾಗಿ ಬೆಳಿಬೇಕು? ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.